ಏನ್ ಇವ್ರು ಯಾವಾಗ ನೋಡಿದ್ರು ನಮ್ಮ ಹತ್ರನೇ ಹಣ ಕೇಳ್ತಾರೆ. ಅವ್ರು ಎಷ್ಟೇ ಸಲ ಬಂದ್ರು ನೀವು ಅವ್ರಿಗೇನು ಕೊಟ್ಟಿಲ್ವಲ್ಲ. ಗೊತ್ತಿಲ್ದಿರ ಇರೋರ್ಗೆ ಹೆಂಗೋ ಕೊಡೋದು? ಉಪಚರಿಸುವಂತ ಗುಣ ನಮ್ಮ ಹೃದಯದಲ್ಲಿರ್ಬೇಕು. ಅದು ತಿಳಿದವರೇ ಆಗಿದ್ರು ತಿಳಿದೆಲೆ ಇರೋರಾಗಿದ್ರು ಸರಿ. ನಾವು ದಾರಿಯಲ್ಲಿ ಹೋಗುವಾಗ, ಆಲಯಕ್ಕೆ ಹೋಗುವಾಗ ನಮ್ಮ ಮನೆಯನ್ನು ಹುಡುಕಿ ಎಷ್ಟು ಅನ್ಯರು ಬರುತ್ತಾರೆ, ಎಷ್ಟು ಭಿಕ್ಷುಕರು ಬರುತ್ತಾರೆ. ನಮಗೆ ತಿರುಗಿ ಮಾಡಲಾಗದಂತ ಪರಿಸ್ಥಿತಿಯಲ್ಲಿರುವವರು ಎಷ್ಟು ಜನರು ಬರುತ್ತಾರೆ. ಅವರನ್ನು ಹೇಗೆ ಉಪಚರಿಸುತ್ತೇವೆ? ನಮ್ಮಿಂದ ಆದ ಸಹಾಯ ಮಾಡುತ್ತೇವಾ? ಪ್ರೀತಿಯ ಸಿಹಿಯಾದ ಮನೆ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಗಳು. ಈ ದಿನವೂ ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ನಾವು ಬಹಳ ಸಂತೋಷ ಪಡುತ್ತೇವೆ. ಕುಟುಂಬಗಳಲ್ಲಿ ಸ್ತ್ರೀಯರ ಮೂಲಕ ಒಂದು ಉಜ್ಜೀವನ ಉಂಟಾಗಬೇಕು ಎಂಬುದಾಗಿ ಕುಟುಂಬಗಳ ಆಶೀರ್ವಾದಕ್ಕಾಗಿಯೇ ಈ ಕಾರ್ಯಕ್ರಮವನ್ನು ಯೇಸು ಕ್ರಿಸ್ತನೇ ಆರಂಭಿಸಿ ನಡೆಸುತ್ತಾ ಇದ್ದಾನೆ. ಈ ದಿನದಲ್ಲೂ ಅನ್ಯರನ್ನು ಸತ್ಕರಿಸು ಎಂಬ ಶೀರ್ಷಿಕೆಯಲ್ಲಿ ನಾವು ಕಾರ್ಯಕ್ರಮಗಳನ್ನು ನೋಡಲಿದ್ದೇವೆ. ಸಾಧಾರಣವಾಗಿ ನೋಡುವಾಗ ಲೋಕದ ಜನರು ತಮ್ಮ ಕುಟುಂಬ, ತಮ್ಮ ಬಂಧುಗಳು, ತಮ್ಮ ಸ್ನೇಹಿತರು ಎಂಬುದಾಗಿ ಎಲ್ಲರನ್ನು ಕಾಳಜಿಯಿಂದ ಉಪಚರಿಸುವರು. ಆದರೆ ಹಿಂದೆ ಮುಂದೆ ತಿಳಿಯದೇ ಇರುವಂತ ಒಬ್ಬರನ್ನು ಸ್ವೀಕರಿಸಿಕೊಂಡು ಅವರಿಗೆ ಸಹಾಯ ಮಾಡಲು ಮುಂದೆ ಬರುವುದಿಲ್ಲ. ಆದರೆ ದೇವರ ಮಕ್ಕಳಾಗಿರುವಂತ ನಾವು ಆ ರೀತಿ ಇರಬಾರದು. ಅತಿಥಿ ಸತ್ಕಾರ ಮಾಡುವುದನ್ನು ಮರೆತು ಬಿಡಬೇಡಿರಿ, ಅನ್ಯರನ್ನು ಉಪಚರಿಸಿ ಎಂಬುದಾಗಿ ಪರಿಶುದ್ಧ ಸತ್ಯವೇದದಲ್ಲಿ ದೇವರಾದ ಯೇಸು ಕ್ರಿಸ್ತನು ನಮಗೆ ಕಟ್ಟಳೆಗಳನ್ನು ಕೊಟ್ಟಿದ್ದಾನೆ. ಆದ್ದರಿಂದ ದೇವರ ಮಕ್ಕಳಾಗಿರುವಂತ ನಾವುಗಳು ಗಮನದಿಂದಲೂ ಪ್ರಾರ್ಥನೆಯಿಂದಲೂ ಅವಶ್ಯಕತೆಯಲ್ಲಿರುವಂತ ಜನರಿಗೆ ಸಹಾಯ ಮಾಡುವಾಗಲೇ ನಮ್ಮ ಮೂಲಕ ಅವರು ದೇವರ ಪ್ರೀತಿಯನ್ನು ಅರಿತುಕೊಳ್ಳುವುದಕ್ಕೆ ಅನುಕೂಲವಾಗಿರುತ್ತದೆ. ಈಗ ಜೊತೆಕ ನಾಟಕ ನೋಡೋಣವಾ? ಅಮ್ಮ ಹೊಟ್ಟೆ ತಿನ್ನಕ್ಕೇನಾದ್ರು ಕೊಡಮ್ಮ. ಇಲ್ಲಪ್ಪ ಅಮ್ಮ, ಏನಾದ್ರು ಇದ್ರೆ ಕೊಡಿ ಅಮ್ಮ. ಅಮ್ಮ, ಒಂದ್ 5 ರೂಪಾಯಿ ಕೊಡ್ಬೋದಲ್ವಾ? ಏನು ಕೊಡ್ಬೇಕಪ್ಪ? ಸುಮ್ನೆ ಕೊಟ್ಟು ಅಭ್ಯಾಸ ಮಾಡಿಸ್ಬಾರ್ದು. ಪಾಪ ಅನ್ಸುತ್ತಮ್ಮ ಅವ್ರು ನೋಡಕ್ಕೆ. ಇಲ್ಲ ಕಣೋ, ನಿನ್ಗೆ ಅರ್ಥ ಆಗಲ್ಲ. ತಗೊಳ್ಳೋ ಕಾಸನ್ನ ಬೀಡಿ ಸಿಗರೇಟ್ ತಗೊಳಕ್ಕೆ ಯೂಸ್ ಮಾಡ್ಕೋತಾರೆ. ನೀನ್ ಸುಮ್ನೆ ಬಾ. ಅಮ್ಮ, ಯಾರಮ್ಮ ಅವರು? ಅಪ್ಪ ಅವ್ರ ರಿಲೇಷನ್. ಇಷ್ಟ ದಿನ ಬಂದಿತ್ತಿಲ್ಲ, ಇವಾಗ ಬಂದಿದಾರೆ. ಆರಂಭದಲ್ಲಿ ನಾವು ಕಷ್ಟ ಪಡ್ತಿದ್ವಲ್ಲ, ಅದಕ್ಕೆ ಬಂದಿಲ್ಲ. ಇವಾಗ ನಾವು ಚೆನ್ನಾಗಿದ್ದೀವಲ್ಲ, ಅದಕ್ಕೆ ಬಂದಿದ್ದಾರೆ. ಬಂದವ್ರ ಹತ್ರ ನೀವು ಮಾತಾಡ್ದಲ್ಲ ಯಾಕಮ್ಮ ಇಲ್ಲಿ ನಿಂತಿದ್ದೀರಾ? ಅಲ್ಲೋ ಕುತ್ಕೊಂಡ್ ಮಾತಾಡಿ ಅಮ್ಮ. ಅವರು ಏನ್ ಅನ್ಕೋತಾರೆ? ಏನೋ ಅನ್ಕೊಳಲ್ಲ ಕಣೋ. ಅಮ್ಮ ಅವ್ರಿಗಾಗಿ ತಾನೇ ಟೀ ಮಾಡ್ತಿರೋದು. ಟೀ ಮಾಡ್ತಿದ್ದೀರಾ ಅಮ್ಮ? ಊಟದ ಟೈಮಲ್ಲಿ ಯಾರು ಟೀ ಮಾಡ್ಕೊಡ್ತಾರಾ? ಮೊದ್ಲು ದೊಡ್ಡ ಮನುಷ್ಯನ್ ತರ ಮಾತಾಡೋದ್ನ ನಿಲ್ಸು. ಹೋಗಿ ಓದೋ ಕೆಲ್ಸ ಮಾಡು. ಹೋಗ್ತೀನಿ, ಆಯ್ತು. ನಾನು ಒಳ್ಳೇದ್ ಹೇಳಿದ್ರೆ ನಿಮ್ಗೆ ಇಡ್ಸಲ್ವಲ್ಲ. ಹೋಗ್ತೀನಿ ಬಿಡಿ. ಜಾನ್, ಊಟನ ಮಿಗಿಸ್ತೀರ ತಿನ್ಬೇಕು, ಸರಿ ಅಮ್ಮ? ಹಿಂಗೆ ಹೇಳ್ತೀಯ, ಆದ್ರೆ ಡೈಲಿ ತಗೊಂಡೋಗೋ ಊಟನೆಲ್ಲ ಮಿಗಿಸ್ಕೊಂಡೇ ಬರ್ತೀಯ. ಇವತ್ ಪೂರ್ತಿ ತಿಂತೀನಮ್ಮ. ನೀವು ನನ್ನ ಫೇವ್ರೇಟ್ ಫುಡ್ ತಾನೇ ಕೊಟ್ಟಿದ್ದೀರಾ? ನೋಡೋಣ. ಓಕೆ ಮಾ, ಬಾಯ್.
ಜಾನ್, ಊಟನ ಮಿಗಿಸ್ತಿರ ತಿನ್ಬೇಕು, ಸರಿನಾ? ತಾತ ತಗೊಳ್ಳಿ ತಾತ, ತಿನ್ನಿ. ನನಗೆ ಕೊಟ್ರೆ ನೀನೇನಪ್ಪ ತಿಂತೀಯ? ಒಂದು ತಿಂದೆ ಹೋದ್ರೆ ಏನಾಗಲ್ಲ ತಾತ, ನಿಮ್ಮನ್ನ ನೋಡಿದ್ರೆ ತುಂಬಾ ಪಾಪ ಅನ್ಸುತ್ತೆ. ಅದು ನಿಜಾನೇ ಅಪ್ಪ. ತುಂಬಾ ಥ್ಯಾಂಕ್ಸ್ ಅಪ್ಪ. ಪರವಾಗಿಲ್ಲ ತಾತ. ತಗೊಳಪ್ಪ. ಅಮ್ಮ, ನಿನ್ ಲಂಚ್ ಬ್ಯಾಗ್ ತೆಗಿ, ತಿಂದಿದ್ಯಾ ಅಂತ ನೋಡೋಣ. ತಿಂದೆ ಅಮ್ಮ. ಫ್ರೆಂಡ್ಸ್ಗೆ ಯಾರಿಗಾದ್ರೂ ಕೊಟ್ಟ ಏನೋ? ಚೇಚೆ. ಹೋಗಪ್ಪ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೋ. ತಗೊಳ್ಳಿ. ಏನ್ ಇವ್ರು ಯಾವಾಗ ನೋಡಿದ್ರು ನಮ್ಮ ಹತ್ರನೇ ಹಣ ಕೇಳ್ತಾರೆ. ಅವ್ರು ಎಷ್ಟೇ ಸಲ ಬಂದ್ರು ನೀವು ಅವ್ರಿಗೇನು ಕೊಟ್ಟಿಲ್ವಲ್ಲ? ಗೊತ್ತಿಲ್ದಿರ ಇರೋರ್ಗೆ ಹೆಂಗೋ ಕೊಡೋದು? ಅವತ್ತು ಅಪ್ಪನ್ ಸ್ವಂತದವ್ರೆಲ್ಲ ಮನೆಗ್ ಬಂದಿದ್ರಲ್ವಾ, ಅವ್ರು ನಿಮಗ್ ಗೊತ್ತಿರೋರ್ ತಾನೆ? ಹೌದು. ಅವ್ರಿಗೂ ನೀವೇನ್ ಮಾಡಿಲ್ವಲ್ಲ? ಥ್ಯಾಂಕ್ಸ್ ಅಣ್ಣ. ತಾತ ತಗೊಳ್ಳಿ ತಾತ, ತಿನ್ನಿ. ಸರಿ ಅಪ್ಪ. ಜಾನ್, ಏನ್ ಈ ಕಡೆ? ಹಾಲ್ ತಗೊಂಬರಕ್ ಅಂಗಡಿ ಹೋಗ್ತಾ ಇದೀನಿ ಆಂಟಿ. ಅಮ್ಮ ಟೀ ಮಾಡಕ್ ಹಾಲ್ ತಗೊಂಬರಕ್ ಹೇಳಿದ್ರು. ಹೌದಾ? ನಮ್ಗೆಲ್ಲ ಟೀ ಇಲ್ವಾ? ಮನೆಗ್ ಬನ್ನಿ ಆಂಟಿ. ಮನೆಗ್ ಬಂದ್ರು ಸಿಗುತ್ತೋ ಏನೋ ಗೊತ್ತಿಲ್ಲ. ಯಾಕೋ? ಎಲ್ಲಿ ಆಂಟಿ, ನಮ್ಮಮ್ಮ ಮನೆಗ್ ಬರೋರ್ನ ಯಾರನ್ನೂ ಉಪಚರಿಸೋದೇ ಇಲ್ಲ. ಏನೋ ಹೇಳ್ತಿದ್ಯಾ? ಹೌದಾ ಆಂಟಿ, ಅವತ್ತು ನಮ್ಮ ಅಪ್ಪನ ಮನೆ ಕಡೆ ಸ್ವಂತದವರೆಲ್ಲ ಬಂದಿದ್ರು. ಏನು ಅನ್ಕೊಳಲ್ಲ ಕಣೋ. ಸರಿಯಪ್ಪ, ನೀನ್ ಮನೆಗೆ ಹೋಗು. ಆಂಟಿ ಆಮೇಲೆ ಅಮ್ಮನ ಹತ್ರ ಮಾತಾಡ್ತೀನಿ. ಅಯ್ಯೋ, ಅಯ್ಯಯ್ಯೋ, ಏನಾಯ್ತು? ತುಂಬಾ ಟ್ಯಾಂಕ್ಸ್ ಅಯ್ಯ. ಜಾನ್, ನಿಂಗೇನೂ ಆಗಿಲ್ಲ ತಾನೆ? ಏನಾಗಿಲ್ಲ ಆಂಟಿ, ತಾತ ನನ್ನ ಕಾಪಾಡಿದ್ರು. ಸರಿಯಪ್ಪ, ಇನ್ಮೇಲಾದ್ರೂ ನೀನ್ ನೋಡ್ಕೊಂಡ್ ಮನೆಗೆ ಹೋಗು. ಸರಿ ಜೋಪಾನ. ಆಂಟಿ. ಓಕೆ ಬಾಯ್. ಯಾಕಪ್ಪ ಹಾಲ್ ತಗೊಳಕ್ ಹೋಗಿ ಹತ್ಕೊಂಡ್ ಬರ್ತಾ ಇದ್ಯಾ? ಇಲ್ಲಮ್ಮ, ನಾನು ಹಾಲ್ ತಗೊಳಕ್ ಹೋಗ್ಬೇಕಾರೆ ಒಬ್ರು ಬೈಕಲ್ಲಿ ಬಂದ್ಬಿಟ್ಟು ನನ್ಗೆ ಗುದ್ಬಿಡೋರು. ನಿನ್ಗೇನ್ ಆಗಿಲ್ಲ ಇಲ್ಲ ಅಮ್ಮ, ಒಬ್ರು ತಾತ ಬಂದು ನನ್ನ ಕಾಪಾಡ್ಬಿಟ್ರು. ಅಯ್ಯೋ ನನ್ ಮಗನೇ, ಅಳ್ಬೇಡ. ಏನ್ ಸುಬ್ಬಿ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅಕ್ಕ. ಜಾನ್, ಇವಾಗ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಹೋಗ್ತಿದ್ಯಾ ಹೇಗೆ? ಸುಬ್ಬಿ, ನಮ್ಮ ಸಂಸ್ಕೃತಿಯಲ್ಲಿ ಕೆಲವೊಂದು ಪದ್ಧತಿಗಳಿವೆ. ಅದರಲ್ಲಿ ಒಂದು ಉಪಚಾರ. ತಿಳಿದವರೋ ತಿಳಿದೇ ಇರೋರು ಅವ್ರನ್ನ ಉಪಚರಿಸುವಂತ ಸಂಸ್ಕೃತಿ ತಾನೇ ನಮ್ದು. ಹೌದಕ್ಕ. ಒಬ್ಬ ಒಳ್ಳೆ ಸ್ತ್ರೀ ಮನೆಗೆ ಬಂದವರನ್ನ ಬನ್ನಿ ಅಂತ ಪ್ರೀತಿಯಿಂದ ಉಪಚರಿಸ್ತಾಳೆ. ಮನೆಗೆ ಬಂದವರನ್ನ ಬನ್ನಿ ಅಂತ ಕೂಡ ಕರಿದಲೇ ಹೋದ್ರೆ
ಆ ಸ್ತ್ರೀಯ ಗುಣ ಯಾವ ರೀತಿ ಆದದ್ದು ಅಂತ ನಾನು ಹೇಳಿ ನಿನಗೆ ತಿಳಿಬೇಕಾಗಿಲ್ಲ. ನಾನೇನ್ ಹೇಳಕ್ ಬರ್ತಿದ್ದೀನಿ ಅಂತ ನಿನಗೆ ಅರ್ಥ ಆಗುತ್ತೆ ಅನ್ಸುತ್ತೆ. ಲೋಕ ಹೇಳೋದನ್ನ ಬಿಡು, ವಾಕ್ಯ ಹೇಳೋದನ್ನ ಕೇಳು. ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿ, ಅದನ್ನು ಮಾಡುವುದರಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ ಅಂತ ವಾಕ್ಯದಲ್ಲಿ ಇದೆ ಅಲ್ಲ. ನೀನೇನ್ ಮಾಡ್ತಿದೀಯಾ ಅಂತ ಸ್ವಲ್ಪ ಯೋಚಿಸ್ ನೋಡು ಸುಬ್ಬಿ. ಇವತ್ತು ತುಂಬಾ ಜನ ಮಾಡೋ ತಪ್ಪು ಏನ್ ಗೊತ್ತಾ? ಮನೆಗ್ ಬಂದವರನ್ನ ಉಪಚರಿಸೋದೇ ಇಲ್ಲ, ಮನೆಗ್ ಬಂದವರನ್ನ ಬನ್ನಿ ಅಂತ ಕರೆಯೋದೂ ಇಲ್ಲ. ಒಬ್ರು ಮನೆಗ್ ಬಂದ್ರೆ ಮೊದ್ಲು ಅವ್ರಿಗೆ ಕುಡಿಯಕ್ ನೀರ್ ಕೊಡ್ಬೇಕು, ಬಂದಿರುವ ಸಮಯವನ್ನ ನೋಡಿ ಊಟ ಕೊಡ್ಬೇಕು. ಉದಾಹರಣೆಗೆ ಊಟದ ಸಮಯದಲ್ಲಿ ಟೀ ಕೊಡಬಾರ್ದಲ್ವಮ್ಮ? ಆ ಥರನೇ ಅಮ್ಮ. ಸುಬ್ಬಿ, ರೆಬೆಕ್ಕಳ ಜೀವಿತವನ್ನು ನೀನು ಗಮನಿಸಿ ನೋಡು. ಅಬ್ರಹಾಮನ ಸೇವಕ ಯಾರು ಅಂತಾನೆ ಅವಳಿಗೆ ಗೊತ್ತಿಲ್ಲ. ಆದ್ರೆ ತನಗೆ ಹಿಂದೆ ಮುಂದೆ ಪರಿಚಯ ಇಲ್ದಿರೋ ವ್ಯಕ್ತಿಗೆ ಅವಳು ಮಾಡಿದಂತ ಉಪಚಾರನೆ ಅವಳ ಭವಿಷ್ಯತ್ ಕಾಲವನ್ನೇ ನಿರ್ಧರಿಸಿ ಬಿಡ್ತು. ನೀನು ಭಿಕ್ಷೆ ಬೇಡೋರ್ಗೂ ಸಹ ದುಡ್ಡು ಕೊಡಲ್ವಂತೆ. ಇದೆಲ್ಲ ತಪ್ಪಮ್ಮ. ದೇವ್ರು ಇದನ್ನೆಲ್ಲ ನೋಡ್ತಾ ಇದ್ದಾರಲ್ವಾ? ಕಷ್ಟಪಡ್ತಿರೋ ಜನರಿಗೆ ಸಹಾಯ ಮಾಡೋಕ್ತಾನೆ ದೇವ್ರು ನಿನ್ನನ್ನು ಆಶೀರ್ವದಿಸಿಟ್ಟಿದ್ದಾರೆ. ಉಪಚರಿಸುವಂತ ಗುಣ ನಮ್ಮ ಹೃದಯದಲ್ಲಿರ್ಬೇಕು. ಅದು ತಿಳಿದವರೇ ಆಗಿದ್ರು ತಿಳಿದೆಲೆ ಇರೋರಾಗಿದ್ರು ಸರಿ. ನೀನೊಬ್ರು ತಾತನ್ಗೆ ಸಹಾಯ ಮಾಡ್ದಲೆ ಹೋದೆ ಅಲ್ವಾ, ಅವರೇ ನಿನ್ ಮಗನ್ ಕಾಪಾಡಿದ್ದು. ನೀನು ಉಪಚರಿಸ್ಲಿಲ್ಲ, ಆದ್ರೆ ನಿನ್ ಮಗ ಅವರನ್ನು ಉಪಚರಿಸಿದ. ಅದಕ್ಕೆ ಸಿಕ್ಕ ಪ್ರತಿಫಲ ನಿನ್ ಮಗನ ಜೀವ. ಸುಬ್ಬಿ, ಇವರೇ ನಿನ್ ಮಗನ್ ಕಾಪಾಡಿದ್ದು. ಅಕ್ಕ, ಅತಿಥಿ ಸತ್ಕಾರ ಮಾಡೋದನ್ನ ಮರೆಯಬೇಡಿ. ಅದ್ರ ಮೂಲಕ ದೇವದೂತರನ್ನ ಕೂಡ ಉಪಚರಿಸ್ತಾರೆ ಅನ್ನೋದನ್ನ ನಾನು ಇವತ್ತು ಅರ್ಥ ಮಾಡ್ಕೊಂಡೆ. ತುಂಬಾ ಸಂತೋಷ ಅಮ್ಮ. ಸರಿ, ಬನ್ನಿ ಹೋಗೋಣ. ಪ್ರಿಯರಾದವರೇ, ಜೊತೆ ಕರ್ನಾಟಕವನ್ನು ನೋಡಿದ್ದೀರಾ? ನಿಮಗೆ ಪ್ರಯೋಜನವಾಗಿತ್ತಾ? ಈಗ ನಿಮ್ಮ ಆಶೀರ್ವಾದಕ್ಕೋಸ್ಕರ ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸಲು ಸಹೋದರಿ ವಸಂತಿ ಪಾಲ್ ಅವರು ಸಿದ್ಧರಾಗಿದ್ದಾರೆ. ಪ್ರಾರ್ಥನೆಯೊಂದಿಗೆ ದೇವರ ಸಂದೇಶ ಕೇಳಿರಿ, ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಕ್ರಿಸ್ತನಲ್ಲಿ ಪ್ರಿಯರಾದವರೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇನೆ. ಈ ದಿನದಲ್ಲಿ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಮ್ಮೊಟ್ಟಿಗೆ ಸೇರಿರುವಂತ ನಿಮಗಾಗಿ ಕರ್ತನನ್ನು ಸ್ತುತಿಸುತ್ತೇವೆ. ನೀವು ನಿಮ್ಮ ಕುಟುಂಬಸ್ಥರು ಸೌಖ್ಯವಾಗಿ ಇರುತ್ತೀರಿ ಎಂದು ನಾವು ನಂಬುತ್ತೇವೆ. ಕಾರಣ ನಿಮಗಾಗಿ ಪ್ರತಿದಿನವೂ ನಾವು ಪ್ರಾರ್ಥನೆ ಮಾಡುತ್ತಿರುತ್ತೇವೆ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು, ಎಲ್ಲಾ ನಿಮ್ಮ ಕೈನ ಪ್ರಯಾಸಗಳನ್ನು ಆಶೀರ್ವದಿಸಬೇಕು ಎಂದು ಪ್ರತಿದಿನವೂ ನಾವು ಪ್ರಾರ್ಥಿಸುವುದರಿಂದ ಕರ್ತನು ನಿಮ್ಮನ್ನು ಆಶೀರ್ವಾದವಾಗಿ ಇಟ್ಟಿರುತ್ತಾರೆ ಎಂದು ನಾವು ನಂಬುತ್ತೇವೆ. ಇಂದು ಈ ಕಾರ್ಯಕ್ರಮದ ಮೂಲಕ ದೇವರು ನಮ್ಮೊಂದಿಗೆ ಮಾತನಾಡುವ ಮಾತು ಏನೆಂದರೆ, ಅನ್ಯರನ್ನು ಉಪಚರಿಸಿರಿ ಎಂದು ದೇವರು ನಮ್ಮೊಂದಿಗೆ ಮಾತಾಡುತ್ತಿದ್ದಾರೆ. ದೇವರ ವಾಕ್ಯವು ಏನು ಹೇಳುತ್ತದೆಂದರೆ, ರೋಮಾಪುರದವರಿಗೆ 12ನೇ ಅಧ್ಯಾಯದಲ್ಲಿ 13ನೇ ವಾಕ್ಯವನ್ನು ನಾವು ಓದೋಣ. ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ ಎಂದು ಬರೆಯಲ್ಪಟ್ಟಿದೆ. ಅತಿಥಿ ಸತ್ಕಾರ ಮಾಡಬೇಕು ಎಂದು ದೇವರು ಹೇಳುತ್ತಾರೆ. ನಾವು ನಮ್ಮ ಒಡ ಹುಟ್ಟಿದವರನ್ನು ಉಪಚರಿಸುತ್ತೇವೆ, ಅವರನ್ನು ಪ್ರೀತಿಸುತ್ತೇವೆ. ನಾವು ನಮ್ಮ ಸಂಬಂಧಿಕರನ್ನು ಚೆನ್ನಾಗಿ ಉಪಚರಿಸುತ್ತೇವೆ. ಅದು ಮಾತ್ರವಲ್ಲ, ನಾವು ನಮ್ಮನ್ನು ಪ್ರೀತಿಸುವವರನ್ನು, ನಮ್ಮನ್ನು ಚೆನ್ನಾಗಿ ಪ್ರೀತಿಸುವವರನ್ನು ನಮ್ಮ ಮನೆಗೆ ಕರೆದು ಚೆನ್ನಾಗಿ ಉಪಚರಿಸಿ ಕಳಿಸುತ್ತೇವೆ. ಇಲ್ಲ, ಯಾರಾದರೂ ನಮಗೆ ಯಾವುದಾದರೂ ರೀತಿಯಲ್ಲಿ ಒಳ್ಳೆಯದು ಮಾಡಿದ್ದರೆ ಅವರಿಗೂ ತಿರುಗಿ ನಾವು ಒಳ್ಳೆಯದನ್ನು ಮಾಡಬೇಕು ಎಂದು ಅವರು ಮಾಡಿದ್ದಕ್ಕಿಂತ ಹೆಚ್ಚಾಗಿ ಅವರಿಗೆ ಉಪಚಾರ ಮಾಡುತ್ತೇವೆ.
ಆದರೆ ದೇವರು ಏನು ಹೇಳುತ್ತಾರೆಂದರೆ ಅನ್ಯರನ್ನು ಉಪಚರಿಸಬೇಕು. ನಮ್ಮ ಒಡ ಹುಟ್ಟಿದವರನ್ನು, ನಮ್ಮ ಸಂಬಂಧಿಕರನ್ನು, ನಮಗೆ ಒಳ್ಳೆಯದನ್ನು ಮಾಡುವವರನ್ನು, ಇಲ್ಲ ನಮ್ಮನ್ನು ಉಪಚರಿಸುವವರನ್ನು ನಾವು ಉಪಚರಿಸುವುದಕ್ಕಿಂತ ದೇವರ ವಾಕ್ಯ ಏನು ಹೇಳುತ್ತದೆ ಎಂದರೆ ಅನ್ಯ ಜನರನ್ನು ಉಪಚರಿಸಿರಿ ಎಂದು ಹೇಳುತ್ತದೆ. ಇಬ್ರಿಯರಿಗೆ 13ನೇ ಅಧ್ಯಾಯ 2ನೇ ವಾಕ್ಯದಲ್ಲಿಯೂ ದೇವರು ಬರೆದಿಟ್ಟಿದ್ದಾರೆ, ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿ ಎಂದು ಹೇಳಿದ್ದಾರೆ. ಅತಿಥಿ ಸತ್ಕಾರ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಎಂದು ಹೇಳಿದ್ದಾರೆ. ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿ ಎಂದು ಹೇಳಿದ್ದಾರೆ. ಈ ರೀತಿಯೆಲ್ಲ ದೇವರು ನಮಗೆ ಹೇಳುವಾತನು ನಮಗೆ ಕಲಿಸಿಕೊಡುವಂತಹ ದೇವರು ಎಂತವರು ಎಂದು ಅದೇ ಸತ್ಯವೇದದಲ್ಲಿ ನಾವು ಓದುತ್ತೇವೆ. ಧರ್ಮೋಪದೇಶ ಕಂಡ 10ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನಮ್ಮ ದೇವರು ಎಂತಹ ದೇವರು ಎಂದು ಹೇಳಲ್ಪಟ್ಟಿದೆ. ಆತನು ತಂದೆ ತಾಯಿ ಇಲ್ಲದವರ ಮತ್ತು ವಿಧವೆಯರ ನ್ಯಾಯವನ್ನು ಸ್ಥಾಪಿಸುವಾತನು, ಪರದೇಶಿಗಳಾದವರಲ್ಲಿ ಪ್ರೀತಿ ಇಟ್ಟು ಅವರಿಗೆ ಅನ್ನ ವಸ್ತ್ರಗಳನ್ನು ಕೊಡುವಾತನು ಎಂದು ಬರೆಯಲ್ಪಟ್ಟಿದೆ. ನೋಡಿರಿ, ಆತನು ಅನಾಥರಿಗೂ ವಿಧವೆಯರಿಗೂ ನ್ಯಾಯ ಸ್ಥಾಪಿಸುವಾತನು. ನಮ್ಮ ದೇವರು ಅಂತಹ ದೇವರು. ದಿಕ್ಕಿಲ್ಲದ ಮಕ್ಕಳಿಗೆ, ತಂದೆ ತಾಯಿ ಇಲ್ಲದ ಮಕ್ಕಳಿಗೆ, ಆಧಾರ ಇಲ್ಲದ ಮಕ್ಕಳಿಗೆ, ಅಂತಹ ಜನರಿಗೆ, ಗಂಡ ಇಲ್ಲದ ವಿಧವೆಯರಿಗೆ, ಆಧಾರ ಇಲ್ಲದ ವಿಧವೆಯರಿಗೆ ದೇವರು ನೀತಿ ಮಾಡುತ್ತಾರೆ, ನ್ಯಾಯ ಮಾಡುತ್ತಾರೆ. ಅದೇ ರೀತಿಯಾಗಿ ಅನ್ಯರ ಮೇಲೆ ಪ್ರೀತಿಯನ್ನಿಡುವ ದೇವರು ಆತನು. ನಮ್ಮ ದೇವರನ್ನು ಕುರಿತು ಸತ್ಯವೇದ ಎಷ್ಟು ಸುಂದರವಾಗಿ ಹೇಳುತ್ತದೆ ನೋಡಿರಿ. ಅನ್ಯರನ್ನು ಪ್ರೀತಿ ಮಾಡಿ ಅವರಿಗೆ ಅನ್ನ ವಸ್ತ್ರಗಳನ್ನು ಕೊಡುವಂತ ದೇವರು. ನೋಡಿರಿ, ಅನ್ನ ವಸ್ತ್ರ, ಒಬ್ಬ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾದದ್ದು ಅನ್ನ ವಸ್ತ್ರ. ಇದಕ್ಕೆ ಕರ್ತನು ಏನು ಮಾಡುತ್ತಾನೆ ಎಂದರೆ ಅನ್ಯನು, ಯಾರು ಆಧಾರ ಇಲ್ಲದವರಿಗೆ, ದಿಕ್ಕಿಲ್ಲದವರನ್ನು ಪ್ರೀತಿಸುವಂತಹ ದೇವರು ಆತನು. ಅವರಿಗೆ ಊಟ, ವಸ್ತ್ರ, ಅಂತವರಿಗೆ ಊಟ ಬಟ್ಟೆಯನ್ನು ಕೊಟ್ಟು ಸಂತೈಸುವ ದೇವರು ಆತನು. ಅಂತಹ ದೇವರು ಆತನು ನಮಗೆ ಹೇಳುತ್ತಾನೆ, ನೀವು ಅತಿಥಿಗಳನ್ನು ಸತ್ಕರಿಸಬೇಕು. ಅತಿಥಿ ಸತ್ಕಾರವನ್ನು ಮಾಡುವುದನ್ನು ಮರೆಯಬೇಡಿ. ಆ ರೀತಿ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಎಂದು ನಮಗೆ ಆಲೋಚನೆ ಕೊಡುತ್ತಾರೆ. ಸರಿ, ನಮಗೆ ಅತಿಥಿಗಳು ಯಾರು ಎಂದು ನಾವು ನೋಡುವಾಗ ಅನ್ಯರು ಎಂದರೆ ನಮಗೆ ಸಂಬಂಧ ಇಲ್ಲದವರು, ನಮಗೆ ರಿಲೇಟಿವ್ಸ್ ಅಲ್ಲದವರು, ನಮಗೆ ಪರಿಚಯ ಇಲ್ಲದವರು, ನಮಗೆ ತಿಳಿಯದೆ ಇರುವವರು. ನಾವು ಮಾಡುವ ಉಪಕಾರಕ್ಕೆ ತಿರುಗಿ ನಮಗೆ ಉಪಕಾರ ಮಾಡಲಾಗದವರೇ ಅನ್ಯರು. ಅವರಿಂದ ನಮಗೆ ಮತ್ತೆ ಉಪಕಾರ ಮಾಡಲಾಗುವುದಿಲ್ಲ. ನೋಡಿರಿ, ನಮ್ಮ ಸಂಬಂಧಿಕರೋ, ನಮ್ಮ ಫ್ರೆಂಡ್ಸೋ, ನಮಗೆ ತಿಳಿದವರಿಗೋ ನಾವು ಮಾಡುತ್ತೇವೆ, ತಿರುಗಿ ಅವರು ನಮಗೆ ಮಾಡಿಬಿಡುತ್ತಾರೆ. ಆದರೆ ಅನ್ಯರು ಅವರು ಯಾರೆಂದೇ ತಿಳಿದಿರುವುದಿಲ್ಲ. ಅಂತ ಜನರಿಗೆ ನಾವು ಸಹಾಯ ಮಾಡಬೇಕು. ನಾವು ಮಾಡುವ ಉಪಕಾರಕ್ಕೆ ಅವರು ಮತ್ತೆ ನಮಗೆ ತಿರುಗಿ ಉಪಕಾರ ಮಾಡಲಾಗದವರನ್ನೇ ಅನ್ಯರು ಎಂದು ಹೇಳಲಾಗುತ್ತದೆ. ನೋಡಿರಿ, ಇಂತಹ ಜನರಿಗೆ ದೇವರು ಹೇಳುತ್ತಾರೆ, ಅವರನ್ನು ಪ್ರೀತಿಸಿರಿ, ನಿಮ್ಮಿಂದ ಆದಷ್ಟು ಅವರನ್ನು ಉಪಚರಿಸಿರಿ, ಅವರಿಗೆ ಸಹಾಯ ಮಾಡಿರಿ ಎಂದು ದೇವರು ಹೇಳುತ್ತಾರೆ. ಏನೋ ನಾವು ಈ ರೀತಿ ಮಾಡಲಾಗದೇ ಇದ್ದರೂ ನಮ್ಮ ಮನೆಯನ್ನು ಹುಡುಕಿ ಎಷ್ಟು ಜನರು ಬರುತ್ತಾರೆ, ಅವರಿಗೆ ನಾವು ಮಾಡಬಹುದಲ್ಲವಾ? ದೇವರ ವಾಕ್ಯ ಏನು ಹೇಳುತ್ತದೆ ನೋಡಿರಿ. ಇಬ್ರಿಯರಿಗೆ 13:2, ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿರಿ. ಅದನ್ನು ಮಾಡುವಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ. ಯಾಕೆ? ಯೇಸು ಕ್ರಿಸ್ತನನ್ನೇ ಉಪಚರಿಸುವಂತಹ ಪರಿಸ್ಥಿತಿಯನ್ನು ದೇವರು ಕೊಡುತ್ತಾರಂತೆ. ಅನ್ಯರನ್ನು ನಾವು ಉಪಚರಿಸುವಾಗ ದೇವದೂತರನ್ನು ಉಪಚರಿಸುತ್ತೇವೆ ಎಂದು ಇಬ್ರಿಯರಲ್ಲಿ ನಾವು ಓದಿದೆವು. ನೋಡಿರಿ, ಈ ವಾಕ್ಯದ ಪ್ರಕಾರ ಯೇಸು ಕ್ರಿಸ್ತನು ಹೇಳುತ್ತಾನೆ, ಈ ಚಿಕ್ಕವರಲ್ಲಿ ಒಬ್ಬನಿಗೆ ನೀವು ಏನು ಸಹಾಯ ಮಾಡಿ ಅವರನ್ನು ಪ್ರೀತಿಸಿ ಅಂಗೀಕರಿಸುತ್ತೀರೋ, ಅವರಿಗೆ ಯಾವ ಕಾರ್ಯವನ್ನು ನೀವು ಮಾಡುತ್ತೀರೋ ಅದು ನನಗೆ ಮಾಡಿದಂತೆ ಎಂದು ದೇವರು ಹೇಳುತ್ತಾರೆ. ಆಗ ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಾವು ಅನ್ಯರನ್ನು ಉಪಚರಿಸುವಾಗ ದೇವದೂತರನ್ನು ಉಪಚರಿಸುತ್ತೇವೆ, ಕರ್ತನಾದ ಯೇಸು ಕ್ರಿಸ್ತನನ್ನೇ ಉಪಚರಿಸುತ್ತೇವೆ. ಅಬ್ರಹಾಮನು ಮಾಡಿದನಲ್ಲವಾ? ಲೋಟನು ವಿಚಾರಿಸಿದನಲ್ಲವಾ? ಆಗ ಅವರು ಮಾಡುವಾಗ ದೇವದೂತರನ್ನು, ಕರ್ತನನ್ನೇ ಉಪಚರಿಸಿದ ಪರಿಸ್ಥಿತಿ ಬಂದಿದೆ ಎಂದು ನಾವು ನೋಡುತ್ತೇವೆ. ಇಂದು ನಾವು ಹೇಗಿದ್ದೇವೆ? ಒಂದು ಸುಂದರವಾದ ಒಂದು ಸ್ಟೋರಿಯನ್ನು ಹೇಳುತ್ತಾರೆ ನೋಡಿರಿ. ಒಬ್ಬ ರಾಜ, ತನ್ನ ರಾಜ್ಯದ ಜನರು, ತನ್ನ ಆಳ್ವಿಕೆಯಲ್ಲಿ ಇರುವಂತ ಜನರು ಒಳ್ಳೆಯದನ್ನು ಮಾಡುವವರ, ಎಂತಹ ಗುಣಗಳನ್ನು ಹೊಂದಿದ್ದಾರೆ ಎಂದು ತಿಳಿದುಕೊಳ್ಳಲು ಆಗ ಅವನು ವೇಷವನ್ನು ಬದಲಾಯಿಸಿಕೊಂಡು ಒಂದು ತೀರ ಬಡ ಸ್ಥಿತಿಯಲ್ಲಿ ಒಬ್ಬ ಭಿಕ್ಷೆ ಬೇಡುವ ವೇಷದಲ್ಲಿ ಕೊಳಕು ಬಟ್ಟೆಯನ್ನು ಹಾಕಿಕೊಂಡು ಒಂದು ಶಾಲುವನ್ನು ಹೊಚ್ಚಿಕೊಂಡು ತನ್ನ ಆಳ್ವಿಕೆಯಲ್ಲಿರುವ ಪಟ್ಟಣಕ್ಕೆ ಹೋಗಿ ಮನೆ ಮನೆಯಾಗಿ ಹೋದರಂತೆ. ಆ ರಾಜ ಒಂದೊಂದು ಮನೆಯಾಗಿ ಭಿಕ್ಷೆ ಬೇಡುವಾಗ ಅನೇಕರು ಅವರನ್ನು ಓಡಿಸಿದರಂತೆ. ಪ್ರತಿದಿನವೂ ಬರುತ್ತೀಯ, ಬೇರೆ ಕೆಲಸ ಇಲ್ಲವ ನಿನಗೆ ಎಂದು ಓಡಿಸಿದರು. ಇಂದು ಹೋಗಿ ನಾಳೆ ಬಾ ಎಂದು ಹೇಳಿದರು. ಈಗೆಲ್ಲ ಏನು ಇಲ್ಲ ಎಂದು ಹಲವು ಮಾತುಗಳನ್ನು ಹೇಳಿ ಅವರನ್ನು ಓಡಿಸಿದರು. ಹಾಗೆ ಅವರು ನಡೆದುಕೊಂಡು ಬಂದರಂತೆ. ಕೊನೆಯದಾಗಿ ಆ ಊರಿನ ಆಚೆ, ಅಂದರೆ ಆ ಊರಿನ ಕೊನೆ ಭಾಗದಲ್ಲಿ ಒಂದು ಬಡ ಮನೆ ಅಲ್ಲಿ ಇತ್ತು. ಅದು ದೊಡ್ಡ ಮನೆಯಲ್ಲ, ಒಂದು ಗುಡಿಸಲಿನ ಚಿಕ್ಕ ಮನೆ.
ಅದರ ಮುಂದೆ ನಿಂತುಕೊಂಡು ರಾಜನು ಕೈ ಮುಗಿದು, ಅಮ್ಮ, ಏನಾದರೂ ಇದ್ದರೆ ಕೊಡುತ್ತೀಯಾ ಎಂದು ಕೇಳಿದನು. ಒಬ್ಬ ತೀರಾ ಬಡ ತಾಯಿ 3 ಮಕ್ಕಳೊಂದಿಗೆ ಆ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದಳು. ಅವರು ಹೊರಗೆ ಬಂದು, ಅಯ್ಯಯ್ಯೋ, ಈಗ ತಾನೇ ಒಲೆಯ ಮೇಲೆ ಅನ್ನವಿದೆ, ಸ್ವಲ್ಪ ಕೂತುಕೊಳ್ಳಿ, ನಾನು ನಿಮಗೆ ಅಡಿಗೆ ಮಾಡಿ ಊಟಕ್ಕೆ ಕೊಡುತ್ತೇನೆಂದು ಆ ತಾಯಿ ರಾಜನ ಬಳಿ ಆ ರೀತಿ ಹೇಳಿದಳು. ಅವನು ಆ ಅಂಗಳದಲ್ಲಿ ಕೂತುಕೊಳ್ಳಲು ಹೋದಾಗ, ಬೇಡ, ಈ ದಿನ್ನೆ ಮೇಲೆ ಬಂದು ಕೂತುಕೋ ಎಂದು ಕುಳ್ಳಿರಿಸಿ ಅಡಿಗೆಯನ್ನು ಬೇಗ ಬೇಗ ಮಾಡಿ ಬಿಸಿ ಬಿಸಿಯಾದ ಊಟವನ್ನು ಒಂದು ತಟ್ಟೆಯಲ್ಲಿ ಹಾಕಿ ಆ ಬಡವನಾಗಿ ಬಂದ ರಾಜನಿಗೆ ಬಡಿಸಿದಳಂತೆ. ಆಗ ಆ ರಾಜ ಕೇಳಿದನಂತೆ, ನಿನಗೆ ಎಷ್ಟು ಮಕ್ಕಳು, ಏನು ಮಾಡುತ್ತಾರೆ ಎಂದು ಎಲ್ಲವನ್ನು ವಿಚಾರಿಸಿ, ಬೇಗ ನಿನಗೆ ಆಶೀರ್ವಾದದ ದಿನಗಳು ಬರುತ್ತವೆ ಎಂದು ಹೇಳಿ ಆ ಮನೆಯನ್ನು ಬಿಟ್ಟು ಹೋದನಂತೆ. ಹೋದ ನಂತರ ಮಾರನೆಯ ದಿನ ಆ ರಾಜ ಅರಮನೆಯಿಂದ ಒಂದು ಕುದುರೆಯಲ್ಲಿ ಒಬ್ಬ ಸೇವಕನು ಆ ಗುಡಿಸಲಿನ ಮುಂದೆ ಬಂದು ನಿಂತನಂತೆ. ಆ ಪಟ್ಟಣದಲ್ಲಿ, ಆ ಗ್ರಾಮದಲ್ಲಿ, ಆ ಬೀದಿಯಲ್ಲಿ ಇದ್ದವರೆಲ್ಲರೂ ನೋಡುತ್ತಿದ್ದಾರೆ. ಏನು, ರಾಜ ಅರಮನೆಯಲ್ಲಿ ಇರಬೇಕಾದಂತ ಕುದುರೆ ಈ ಗುಡಿಸಲಿನ ಪಕ್ಕದಲ್ಲಿ ಹೋಗುತ್ತಿದೆ ಎಂದು ಎಲ್ಲರೂ ನೋಡುತ್ತಿದ್ದರು. ನೋಡಿರಿ, ಒಂದು ಬಂಡಿಯು ಆ ಕುದುರೆಯ ಜೊತೆಯಲ್ಲಿ ಹೋಯ್ತಂತೆ. ಆಗ ಆ ಸೇವಕನು ಹೋಗಿ ಆ ಬಡ ತಾಯಿಯನ್ನು ಕರೆದು, ಇಲ್ಲಿ ಬನ್ನಿ ಅಮ್ಮ, ರಾಜನು ಕರೆಯುತ್ತಿದ್ದಾನೆ, ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕರೆಯುತ್ತಿದ್ದಾನೆ ಎಂದು ಕರೆದು ಅವರನ್ನು ಹತ್ತಿಸಿಕೊಂಡು ಅರಮನೆಗೆ ಕರೆದುಕೊಂಡು ಹೋದರಂತೆ. ಆಗ ರಾಜನು ನಡೆದ ಘಟನೆಯನ್ನು ಹೇಳಿ, ನಿನ್ನೆಯ ದಿನದಲ್ಲಿ ನಾನು ಬಂದೆ, ಎಲ್ಲರೂ ನನ್ನನ್ನು ತಳ್ಳಿದರು, ಎಲ್ಲರೂ ನನ್ನನ್ನು ಓಡಿಸಿದರು, ನಾನು ಇಂತಹ ಒಂದು ವೇಷದಲ್ಲಿ ಬಂದೆ, ನನ್ನ ಜನರು ಎಂತಹ ಗುಣವುಳ್ಳವರೆಂದು ತಿಳಿಯಲು ಬಂದೆ, ಎಲ್ಲರೂ ನನ್ನನ್ನು ತಳ್ಳಿಬಿಟ್ಟರು, ಆದರೆ ನೀನು ನನ್ನನ್ನು ಸೇರಿಸಿಕೊಂಡೆ, ನಿನಗೆ ಇದ್ದಂತ ಸ್ವಲ್ಪದಲ್ಲಿ ನನಗೂ ಉಪಚರಿಸಿದೆಯಲ್ಲ, ಅದನ್ನು ನಾನು ಮರೆಯುವುದಿಲ್ಲ. ಇನ್ನು ನೀನು ನಿನ್ನ ಮಕ್ಕಳು ಈ ಅರಮನೆಯಲ್ಲಿ ಇರಬಹುದು. ನಾನು ನಿಮ್ಮನ್ನು ಉಪಚರಿಸುತ್ತೇನೆ, ನಾನು ನಿಮ್ಮನ್ನು ಕಾಪಾಡುತ್ತೇನೆ, ನಾನು ನಿಮಗೆ ಆಧಾರವಾಗಿರುತ್ತೇನೆ ಎಂದು ಆ ರಾಜನು ಹೇಳಿ ಆ ಕುಟುಂಬವನ್ನು ಆಧರಿಸಿದರಂತೆ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಹಲವು ವೇಳೆ ನಮ್ಮನ್ನು ಇದೇ ರೀತಿ ಪರೀಕ್ಷಿಸಿ ತಿಳಿದುಕೊಳ್ಳುತ್ತಾನೆ. ನಾವು ದಾರಿಯಲ್ಲಿ ಹೋಗುವಾಗ, ಆಲಯಕ್ಕೆ ಹೋಗುವಾಗ, ನಮ್ಮ ಮನೆಯನ್ನು ಹುಡುಕಿ ಎಷ್ಟು ಅನ್ಯರು ಬರುತ್ತಾರೆ, ಎಷ್ಟು ಭಿಕ್ಷುಕರು ಬರುತ್ತಾರೆ, ನಮಗೆ ತಿರುಗಿ ಮಾಡಲಾಗದಂತ ಪರಿಸ್ಥಿತಿಯಲ್ಲಿರುವವರು ಎಷ್ಟು ಜನರು ಬರುತ್ತಾರೆ, ಅವರನ್ನು ಹೇಗೆ ಉಪಚರಿಸುತ್ತೇವೆ? ನಮ್ಮಿಂದ ಆದ ಸಹಾಯ ಮಾಡುತ್ತೇವಾ? ಯೋಚಿಸಿ ನೋಡಿರಿ. ವಸ್ತ್ರ ಇಲ್ಲದವರಿಗೆ ನಮ್ಮಿಂದ ಆಗುವಂತ ವಸ್ತ್ರವನ್ನು ಕೊಡುತ್ತೇವಾ? ಆಹಾರ ಇಲ್ಲದವರಿಗೆ ಕೊಡುತ್ತೇವಾ? ದೇವರು ನಮ್ಮನ್ನು ಶೋಧಿಸಿ ತಿಳಿದು ಆಶೀರ್ವದಿಸುತ್ತಾರೆ ಎಂದು ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ಇದೊಂದು ಸ್ಟೋರಿ ಆಗಿದ್ದರೂ ದೇವರು ಈ ಸಂಭವದ ಮೂಲಕ ಮಾತನಾಡುತ್ತಿದ್ದಾರೆ. ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವಾ? ನಮ್ಮ ದೇವರು ನಮ್ಮ ಬಳಿ ಎದುರು ನೋಡುವುದೇನು? ಉಪಚರಿಸಬೇಕು, ಅನ್ಯರನ್ನು ಉಪಚರಿಸಬೇಕು, ನಮ್ಮಿಂದ ಆಗುವ ಸಹಾಯವನ್ನು ನಾವು ಮಾಡಬೇಕು. ಅದನ್ನು ಕರ್ತನು ನೋಡಿ ಆಶೀರ್ವದಿಸುತ್ತಾನೆ. ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವಾ? ತಂದೆಯೇ, ನಿಮಗೆ ಸ್ತೋತ್ರ ಅಪ್ಪ, ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂತ ಜನರೊಂದಿಗೆ ನನ್ನ ಪ್ರೀತಿಯ ದೇವರು ನೀವು ಮಾತಾಡಿದ್ದೀರಿ. ನಿಮಗೆ ಸ್ತೋತ್ರ ಅಪ್ಪ. ನಿಮ್ಮ ವಾಕ್ಯಗಳ ಮೂಲಕ ನೀವು ಮಾತನಾಡಿದ್ದೀರಪ್ಪ. ದೇವರೇ, ನಿಮ್ಮನ್ನು ಸ್ತುತಿಸುತ್ತೇವಪ್ಪ. ಅನ್ಯರಿಗೆ ಅಪ್ಪ, ಅಗತ್ಯ ಇರುವವರಿಗೆ ನಮ್ಮ ಮುಖವನ್ನು ನಾವು ತಿರುಗಿಸಿಕೊಳ್ಳದ ಹಾಗೆ ಅಪ್ಪ, ನಮ್ಮ ಕೈಗಳಿಂದ ಕೊಡುವವರಾಗಿ ಅವರಿಗೆ ಸಹಾಯ ಮಾಡಬೇಕು ಎಂದು, ಅವರನ್ನು ಉಪಚರಿಸಬೇಕೆಂದು ಇಂದು ನೀವು ನಮ್ಮೊಂದಿಗೆ ಮಾತನಾಡಿದ್ದೀರಪ್ಪ. ಅಪ್ಪ, ಒಂದು ವೇಳೆ ನಾನು ಆ ರೀತಿ ಇಲ್ಲವಲ್ಲ ಎಂದು ತನ್ನನ್ನು ಒಪ್ಪಿಸಿಕೊಡುವ ಯಾರಾಗಿದ್ದರು ಅಪ್ಪ, ಸಹೋದರಿ ಸಹೋದರ ಇಲ್ಲ ಮಕ್ಕಳಾಗಿದ್ದರು, ಕೃಪೆಯಿಂದ ಮನಮರುಗಿ ಅಂತಹ ಸ್ವಭಾವಗಳನ್ನು ನೀವು ಕೊಡಿರಿ ಅಪ್ಪ. ನೀವು ಹೇಳಿದ್ದೀರಿ, ಅನ್ಯರನ್ನು ಉಪಚರಿಸುವುದನ್ನು ಮರೆಯಬೇಡಿರಿ, ಅಭ್ಯಾಸ ಮಾಡಿಕೊಳ್ಳಿರಿ ಎಂದು. ಅದರಂತೆ ದೇವದೂತರನ್ನು, ನಿಮ್ಮನ್ನು ಕೂಡ ನಾವು ಉಪಚರಿಸಬಹುದು ಎಂದು ನಾವು ಸತ್ಯವೇದದಲ್ಲಿ ಓದಿದೆವಪ್ಪ. ದೇವರೇ, ಉಪಚರಿಸುವಂತ ಹೃದಯವನ್ನು ನಮಗೆ ಕೊಡಿಯಪ್ಪ. ನಮಗೆ ಇರುವುದನ್ನು ಮತ್ತೊಬ್ಬರಿಗೆ ಎತ್ತಿ ಕೊಡುವುದಕ್ಕೆ ಅಪ್ಪ, ನಮಗೆ ತಿರುಗಿಸಿ ಸಹಾಯ ಮಾಡಲಾಗದಂತ ಜನರಿಗೆ ನಮ್ಮಿಂದ ಆಗುವಂತ ಸಹಾಯವನ್ನು ಮಾಡಲು, ಬಡವರಿಗೆ ದಯ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವನು ಎಂಬ ವಾಕ್ಯದ ಪ್ರಕಾರ ನಿಮಗೆ ನಾವು ಮಾಡುತ್ತೇವೆ ಎಂದು ತಿಳಿದುಕೊಳ್ಳುವ ಬುದ್ಧಿಯನ್ನು ಕೊಡಿರಿ. ಅಂತಹ ಸ್ವಭಾವಗಳನ್ನು ಇದನ್ನು ನೋಡುತ್ತಿರುವ ಒಬ್ಬೊಬ್ಬರಿಗೂ ನೀವು ಕೊಡಿರಿ. ಒಪ್ಪಿಸಿಕೊಡುವ ಒಬ್ಬೊಬ್ಬರಿಗೂ ಆ ಸ್ವಭಾವವನ್ನು ನೀವು ಕೊಡಿರಿ. ಉಪಚರಿಸುವಂತ ಕೃಪೆಯನ್ನು ನೀವು ಕೊಡಿರಿ. ಸಹಾಯ ಮಾಡುವ ಕೃಪೆಯನ್ನು ಕೊಡಿರಿ. ಅನ್ಯರನ್ನು, ಬಡವರನ್ನು, ದಿಕ್ಕಿಲ್ಲದವರನ್ನು, ಪರದೇಶಿಯರನ್ನು ಪ್ರೀತಿಸಿ ಅವರಿಗೆ ದಯೆಯನ್ನು ತೋರಿಸಿ, ಪ್ರೀತಿಯನ್ನು ತೋರಿಸಿ ಸಹಾಯ ಮಾಡುವಂತ ಕೃಪೆಯನ್ನು ನಮಗೆ ಕೊಡಿರಿ. ಒಬ್ಬೊಬ್ಬರಿಗೂ ನೀವು ಕೊಟ್ಟು ನೀವು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ಅದರ ಮೂಲಕ ಕರ್ತನ ಆಶೀರ್ವಾದವನ್ನು ಕುಟುಂಬಗಳಲ್ಲಿ ಹೊಂದಿಕೊಳ್ಳುವಂತ ಕೃಪೆಯನ್ನು, ಅಂತ ದಯೆಯನ್ನು ನೀವು ಕೊಡಬೇಕೆಂದು ನಾವು ಪ್ರಾರ್ಥಿಸುತ್ತೇವಪ್ಪ. ನಿಮ್ಮ ಪ್ರೀತಿಯ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ. ದೇವರೇ, ನೀವು ಜವಾಬ್ದಾರಿ ತೆಗೆದುಕೊಂಡಿದ್ದಕ್ಕಾಗಿ ಸ್ತೋತ್ರ. ಒಪ್ಪಿಸಿಕೊಟ್ಟ ಒಬ್ಬೊಬ್ಬರಿಗೂ ನೀವು ಸಹಾಯ ಮಾಡಿದ್ದಕ್ಕಾಗಿ ವಂದನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಪ್ರಿಯರಾದವರೇ, ಈ ದಿನದ ಕಾರ್ಯಕ್ರಮ ನಿಮಗೆ ಪ್ರಯೋಜನವಾಗಿತ್ತೆಂದು ನಾವು ನಂಬುತ್ತೇವೆ.
ನೀವು ಹೊಂದಿದ ಮೇಲುಗಳನ್ನು ಆಶೀರ್ವಾದಗಳನ್ನು ನಮಗೆ ತಿಳಿಸಲು ಮರೆಯಬೇಡಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳು ಏನೇ ಆಗಿದ್ದರೂ ದೂರವಾಣಿಯ ಮೂಲಕ ಇಮೇಲ್ ಮೂಲಕ ನಮಗೆ ತಿಳಿಯಪಡಿಸಿರಿ. ನಿಮಗಾಗಿ ಪ್ರಾರ್ಥಿಸಿ ಆಲೋಚನೆ ಕೊಡಲು ಸಹೋದರ ಮೋಹನ್ ಸಿ ಲಾಜರಸ್ ಅವರು ದೇವ ಸೇವಕರುಗಳು ಸಿದ್ಧರಾಗಿದ್ದಾರೆ. ಶನಿವಾರ ಮತ್ತು ಭಾನುವಾರ ಪ್ರಸಾರವಾಗುವಂತ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ಕುಟುಂಬವಾಗಿ ನೋಡಲು ಮರೆಯಬೇಡಿರಿ. ಇದನ್ನು ದೂರದರ್ಶನ, ಕಂಫರ್ಟರ್ ಡಿಜಿಟಲ್ ಚಾನೆಲ್ ಮತ್ತು ಯೇಸು ಬಿಡಿಸುತ್ತಾನೆ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಬಹುದು. ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಸಂಧಿಸೋಣ. ಅದುವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. For further details and prayer support, Jesus Redeems Ministries, Nalamavadi, Thuthukudi District, 628-211. Our phone number 080-3545-4545. God bless you.